ನಿಕೇತ್ ಅವರು ಬಹುಶಃ ಅವ್ರ ಪಕ್ಷ ಈ ವಿರೋಧ ಪಕ್ಷದಲ್ಲಿ ಇರುವಂತಹ ಒಡಕಿನ ಒಂದು ಲಾಭವನ್ನ ಪಡ್ಕೋತೀವಿ ಅನ್ನೋದ್ರಲ್ಲಿ ಒಂದ್ ಸ್ವಲ್ಪ ನಿರಾಳರಿದ್ದಾರೆ ಅಂತ ಅದೊಂದು ದೃಷ್ಟಿಕೋನ ಅನ್ನಿ, ಅಭಿಪ್ರಾಯ ಅನ್ನಿ, ಏನಂತೀರಿ ನಿಕೇತ್? ಅಲ್ಲ, ನಾವೆಲ್ಲ ಒಂದ್ ನಿಮಿಷ, ನಾವೆಲ್ಲ ಒಗ್ಗಟ್ಟಿಲ್ಲ, ಈ ಸಲ ಒಗ್ಗಟ್ಟಾಗ್ಲಿಕ್ಕೂ ಬಹುದು, ಒಗ್ಗಟ್ಟಾಗೋ ಚಾನ್ಸ್ ಉಂಟು. ಅವರು ನಾವೆಲ್ಲ ಒಗ್ಗಟ್ಟು ತೋರಿಸುವಂತ ಒಗ್ಗಟ್ಟು ತೋರಿಸೋ ಚಾನ್ಸಸ್ ಉಂಟು ಈ ಸಲ. ಆಯ್ತು, ನೋಡೋಣ ಅದನ್ನು. ಬಟ್ ತೋರ್ಸಲ್ವೇನೋ ಅನ್ನೋದು ಅವ್ರಿಗೆ ನಿರಾಳದ ಒಂದು ಅಂಶ ಏನಪ್ಪಾ, ವಿಷಯ ಏನಪ್ಪಾ ಅಂದ್ರೆ ಅದೇ. ನಮ್ಮಲ್ಲಿ ಹೆಂಗಾನ ಇರ್ಲಿ ಅಸಮಾಧಾನ, ವಿರೋಧ ಪಕ್ಷ ಏನ್ ಗಟ್ಟಿ ಇಲ್ಲ, ಅವ್ರೇನ್ ಒಗ್ಗಟ್ಟಾಗಿಲ್ಲ, ಹಾಗಾಗಿ ಅದರ ಲಾಭ ಅನುಕೂಲ ನಮಗ್ ಸಿಗ್ತದೆ ಅಂತ ನಿಕೇತ್ ಅವ್ರ ನಿಲ್ವಾ? ಒಂದು ನನಗೆ ಸ್ವಲ್ಪ ನಮ್ಮ ಉತ್ಕರ್ಷ ಉತ್ತರ ಕೊಡಬೇಕಾಗಿದೆ. ಹೌದೌದು. ಏನು ಅಂತಂದ್ರೆ, ಉತ್ಕರ್ಷ ಮಾತನಾಡುವ ಭರದಲ್ಲಿ ಯಾರ ಬಗ್ಗೆ ಮಾತನಾಡ್ತಾ ಇದೀವಿ ಅಂತ ಅವರು ಸ್ವಲ್ಪ ಮರೆತು ಮಾತನಾಡಿದ್ರು ಅಂತ ಕಾಣುತ್ತೆ. ಅವ್ರು ಹೇಳ್ತಾ ಇದ್ರು, ಪರಮೇಶ್ವರ್ ಅವರು ರೆವಿನ್ಯೂ ಮಿನಿಸ್ಟರ್ ಆಗಿ ಇಷ್ಟು ದಿವಸ ಆಯಿತು, ಯಾವುದಾದ್ರು ಒಂದು ತಾಲೂಕು ಭೇಟಿ ಮಾಡಿದ್ದಾರಾ, ಯಾವುದಾದ್ರು ಒಂದು ಜಿಲ್ಲೆ ಭೇಟಿ ಮಾಡಿದ್ದಾರಾ, ಅವ್ರ ಸಾಧನೆ ಏನು ಅಂತ ಕೇಳ್ತಾ ಇದ್ರು. ಆದರೆ ಉತ್ಕರ್ಷ್ ಅವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಉತ್ಕರ್ಷ್, ನೀವು ಅಗ್ರಿಕಲ್ಚರ್ ಸ್ಟೂಡೆಂಟ್ ಅಂತ ಹೇಳಿದ್ರಿ, ನೀವು 89ರಲ್ಲಿ ಹುಟ್ಟಿದ್ರೋ ಇಲ್ಲೋ ಗೊತ್ತಿಲ್ಲ, ನೀವು ಹುಟ್ಟೋದಕ್ಕಿಂತ ಮುಂಚೆ ಪರಮೇಶ್ವರ್ ಅವರಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಅಪಾರವಾದಂಥ ಅಧ್ಯಯನ ಮಾಡಿ ಡಾಕ್ಟರೇಟ್ ಪದವಿಯನ್ನು ಆಸ್ಟ್ರೇಲಿಯಾದಲ್ಲಿ ಹೋಗಿ ಪಡೆದು, ಆ ಮನುಷ್ಯ ಭಾರತದ ತನ್ನ ಜನಗಳ ಸೇವೆ ಮಾಡಬೇಕು ಅಂತ ಭಾರತಕ್ಕೆ ಬಂದಂಥವ್ರು. ಅವರು ಇವತ್ತು ರೆವಿನ್ಯೂ ಮಿನಿಸ್ಟರ್ ಆದ ನಂತರ ಇವತ್ತು ಒಂದು ತಿಂಗಳಾಗಿದೆ. ಈ ಒಂದು ತಿಂಗಳಲ್ಲಿ ಅವರು ಗುಲ್ಬರ್ಗಾ ವಿಭಾಗಕ್ಕೆ ಹೋಗಿ ಗುಲ್ಬರ್ಗಾ ವಿಭಾಗೀಯ ಮಟ್ಟದ ಎಲ್ಲ ಅಧಿಕಾರಿಗಳ ಜೊತೆ ಕಾನ್ಫರೆನ್ಸ್ ಮಾಡಿ ಬಂದಿದ್ದಾರೆ. ಎಲ್ಲ ಕಡೆ ಡ್ರಾಟಿನ ಬಗ್ಗೆ ಅವ್ರು ಎಷ್ಟು ಸೀರಿಯಸ್ ಆಗಿ ಕೆಲಸ ಮಾಡಿ, ಯಾಕೆಂದರೆ ಮುಖ್ಯಮಂತ್ರಿಗಳಿಗೆ 1000 ಕೆಲಸ ಇತ್ತು, ಆದರೆ ಡ್ರಾಟನ್ನ ಪರ್ಸನಲ್ ಆಗಿ ನೋಡಿದವ್ರು ಯಾರು ಅಂತಂದ್ರೆ ಇದೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಕಲಬುರಗಿ ಹಂಗಲ್ಲ ಸರ್, ಡ್ರಾಟ್ ಅಂದ್ರೆ ಬರ ಅಂತ ನೀವು ಡಿಕ್ಲೇರ್ ಮಾಡ್ತಾ ಇಲ್ವೇ? ಡಿಕ್ಲೇರ್ ಮಾಡಿದ್ರೆ ಅದಕ್ಕೆ ದುಡ್ಡು ಕೊಡ್ಬೇಕು, ದುಡ್ಡು ಇಲ್ಲ, ಗ್ಯಾರಂಟಿ ಕೊಡ್ಬೇಕು. ಇದೂನು ನಾಳೆ ವಿರೋಧ ಪಕ್ಷದ ವಿಷಯ ಅಂತ ನಮ್ಮ ಮಾಹಿತಿಗೋಸ್ಕರ ಹೇಳ್ತೀನಿ. ಡ್ರಾಟ್ ಅಂತ ಡಿಕ್ಲೇರ್ ಮಾಡೋದಕ್ಕೆ ಪ್ಯಾರಾಮೀಟರ್ಸ್ ಇದಾವೆ ಸರ್. ಆ ಪ್ಯಾರಾಮೀಟರ್ಸ್ ಸೆಟ್ ಮಾಡೋದು ಕೇಂದ್ರ ಸರ್ಕಾರ ಸರ್. ಹಿಂದೆ UPA ಸರ್ಕಾರ ಇದ್ದಾಗ ಡ್ರಾಟ್ ಅಂತ ಡಿಕ್ಲೇರ್ ಮಾಡೋದಕ್ಕಿದ್ದು 2 ಪ್ಯಾರಾಮೀಟರ್, ಒಂದು ಮಳೆ, ಇನ್ನೊಂದು ಬೆಳೆ. ಇವತ್ತು ಮಳೆ ಬೆಳೆ ಅಲ್ಲ ಪ್ಯಾರಾಮೀಟ್ರು. ನಿಮ್ಮ ಮೋದಿ ಸರ್ಕಾರವನ್ನು ನೀವು ಡ್ರಾಟ್ ಅಂತ ಡಿಕ್ಲೇರ್ ಮಾಡ್ತೀವಿ ನಾವು ಅಂತಂದ್ರೆ ಮಳೆ ಬರಬೇಕು. ಮಳೆ 4 ವಾರದೊಳಗಡೆ ಒಂದ್ಸರ್ತಿ ಮಳೆ ಆಯ್ತು ಅಂದ್ರೆ ದಿಸ್ ಇಸ್ ನಾಟ್ ಡ್ರಾಟ್ ಅಂತಾರೆ. ಬೆಳೆ ಇಲ್ಲ, ನೀರಿಲ್ಲ, ಮಳೆ ಸಾಕಷ್ಟು ಇಲ್ಲ, 4 ವಾರದಲ್ಲಿ ಒಂದ್ಸರ್ತಿ ಮಳೆ ಬಂತ, ದಟ್ ಇಸ್ ನಾಟ್ ಡ್ರಾಟ್. ಬೋರಲ್ಲಿ ನೀರಿದೆಯಾ, ದಟ್ ಇಸ್ ನಾಟ್ ಡ್ರಾಟ್. ಡ್ಯಾಮಲ್ಲಿ ಇನ್ನೂ ಕಾಲ್ಭಾಗ ನೀರಿದೆಯಾ, ದಟ್ ಇಸ್ ನಾಟ್ ಡ್ರಾಟ್. ವಾತಾವರಣದಲ್ಲಿ ಈಗ ನೋಡ್ತಾ ಇದ್ದೀರಿ, ಮಳೆ ಬೀಳ್ತಾ ಇಲ್ಲ, ಮೋಡ ಇದೆ, ವಾತಾವರಣ ತಂಪಾಗಿದೆ, ವಾತಾವರಣದಲ್ಲಿ ತೇವಾಂಶ ಇದೆಯಾ, ದಟ್ ಇಸ್ ನಾಟ್ ಡ್ರಾಟ್. ಸೊ ಡ್ರಾಟ್ ಅಂತ ನಾವು ಡಿಕ್ಲೇರ್ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರದ ಈ ಪ್ಯಾರಾಮೀಟರ್ಸ್ ಅನ್ನ ನೀವು ಸಡಲಗೊಳಿಸಬೇಕು ಅಂತ ಪರಮೇಶ್ವರ್ ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರಗಳ ಮೇಲೆ ಪತ್ರ ಬರೆದ್ರು ಸರ್. ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಪರಮೇಶ್ವರ್ ಅವರು ಗುಲ್ಬರ್ಗಾ ವಿಭಾಗದ, ಹೈದರಾಬಾದ್ ಕರ್ನಾಟಕ ವಿಭಾಗದ ಅನೇಕ ಊರುಗಳನ್ನ ಸ್ವತಃ ಹೋಗಿ ವಿಸಿಟ್ ಮಾಡಿದ್ರು. ರಾಯಚೂರು ವಿಭಾಗ, ಗುಲ್ಬರ್ಗಾ ವಿಭಾಗಗಳನ್ನು ವಿಸಿಟ್ ಮಾಡಿದ್ರು. ಬೆಳಗಾಂ ವಿಭಾಗಕ್ಕೆ 2 ಉತ್ತರ ಕೊಟ್ರೆ ಒಂದ್ ನಿಮಿಷ ಟೈಮ್ ಕೊಡಿ, ಮತ್ತೊಬ್ಬರನ್ನ ಸ್ವಾಗತಿಸ್ತೀನಿ, ನಿಮ್ಮ ಹತ್ರ ವಾಪಸ್ ಬರ್ತೀನಿ. ವಿಸಿಟ್ ಮಾಡಿದ್ರು. ಇಲ್ಲ ಬರ್ತೀನಿ. ಭೋಜೇಗೌಡರು ಇದ್ದಾರೆ.